नानाजनाशलाकाय चित्स्मृतिमेन तस्मै गुरुवे नमः। ओम शांति शांति शांति। मोपदेशावाहिकम्म निर्गुण परा ब्रह्मोपदेशावाहिकम्म कर्मದ ಕತ್ತಲೆ ಮೋದವ ಕೆಡಿಸಿ ವಿಮಲ ಜ್ಞಾನ ಜ್ಯೋತಿಯ ನಿಲ್ಲಿಸಿ ನಮ್ಮಿನ ತನುಗುಣವೆಲ್ಲವ ಕೆಡಿಸಿದ ಚಿನ್ಮಯ ರೂಪಿನ ಗುರುಮುಖದಿಂದ ಬ್ರಹ್ಮೋಪದೇಶವಾಯಿತಮ್ಮ ನಿರ್ಗುಣ ಪರ ಬ್ರಹ್ಮೋಪದೇಶವಾಯಿತಮ್ಮ ಪಂಚಮುದ್ರೆಯ ಬಿಡಿಸಿದ ರಹಸ್ಯವಾಗಿ ಪಂಚಾಮೃತನೇ ವೇದ್ಯವ ಮಾಡಿಸಿ ಪಂಚಾಬ್ರಹ್ಮರ ಕರದೋಳು ಪೂಜಿಸಿ ರಚಿತ ಕರ್ಮವ ನಡೆದನು ಗುರು ಬ್ರಹ್ಮೋಪದೇಶವಾಯಿತಮ್ಮ ನಿರ್ಗುಣ ಪರ ಬ್ರಹ್ಮೋಪದೇಶವಾಯಿತಮ್ಮ ಪುತ್ರ ಸಮೇತಿಯ ಫಲದಿಂದ ಉತ್ತಮವಾದ ಪುತ್ರನ ಪಡೆದರೆ ಆಸ್ತಿಯಿಂದ ಉತ್ತಮ ಸ್ವರ್ಗಕ್ಕೆ ಹೋದರು ಪುನರತಿ ಮತ್ತಿಗೆ ಬೀಳುವ ಅದರಿಂದಗಿಯೇ ಸ್ವಾತ್ಮಜ್ಞಾನವೆಂಬ ಪುತ್ರನ ಪಡೆದರೆ ಸುತಿಯುಲದೆ ಸೂರ್ಯಂದನು ಗುರು ಬ್ರಹ್ಮೋಪದೇಶವಾಯಿತಮ್ಮ ನಿರ್ಗುಣ ಪರ ಬ್ರಹ್ಮೋಪದೇಶವಾಯಿತಮ್ಮ ಹತ್ತು ವಿಜಯದಿ ಕೂಡಿರುವ ಮನಸವನು ಸತ್ತು ಚಿತ್ತಾನಂದದಿ ಬೆರೆಸಿ ಸತ್ತು ಹುಟ್ಟುವ ಬಾಧೆ ಅರಿಸಿ ಇಷ್ಟು ಪ್ರಪಂಚದ ಕ್ರಾಂತಿಯ ಬಿಡಿಸಿದ ಬ್ರಹ್ಮೋಪದೇಶವಾಯಿತಮ್ಮ ನಾಮರೂಪಕ್ಕೆ ಮೋಹಿಸದೆ ಮನದೊಳಗೆ ಆತ್ಮರಾಮನೆ ತಾನೆಂದೆಂದು ಸಮತ ಗುಣಗಳು ಬೆರೆಯದರೆಂದಿಗೂ ಅಮರ ಸಂಗವ ಮಾಡದರೆಂದಿಗೂ ಸಮಿತಿ ಗುರು ಮುಖಲಿಂಗಾನು ತರುತ್ತಿದೆ ಬ್ರಹ್ಮೋಪದೇಶವಾಯಿತಮ್ಮ ನಿರ್ಗುಣ ಪರ ಬ್ರಹ್ಮೋಪದೇಶವಾಯಿತಮ್ಮ ಶರಣೋ 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 ಶರಣು ಶರಣು. ತುಂಬಾ ಧನ್ಯವಾದ. ತತ್ವವಾದಂಥ ಶಿವರಾಜ್ ಗುರುಗಳು ಮುಂಬರವಾದಂತಹ ಸತ್ಸಫಲವನ್ನು ಉದ್ದೇಶ ಮಾಡಿದ್ದು ಅವರಿಗೆ ಪೂರ್ವಕ ಅಭಿನಂದನೆಗಳು. ಈಗ ನಾಗರತ್ನವರು ಶುದ್ಧ ಬ್ರಹ್ಮಣೇ ನಮಃ. ಮೊದಲಿಗೆ ನಿರೂಪಣೆಯನ್ನ ನಮ್ಮ ಗಂಗಾಧರವರು ನಿರ್ವಹಿಸಬೇಕು ಅಂತ ಹೇಳಿ ಹಂಚ್ಕೊಳ್ಳಿ. ಮೊದಲಿಗೆ ಶುದ್ಧ ಬ್ರಹ್ಮ ಜ್ಞಾನ ಕರ್ತೃಗಳಾದ ಬ್ರಹ್ಮಲೀನ ಸದ್ಗುರು ಶ್ರೀ ಸಾಧು ವಿಶ್ವದಾಸ್ತಿಯವರನ್ನು ಹಾಗೂ ಬ್ರಹ್ಮಲೀನ ಸದ್ಗುರು ಶ್ರೀ ಪಂಡಿತ್ ಪೀತಾಂಬರ್ಜಿಯವರನ್ನು ಎನ್ನ ಹೃನ್ಮನದಲ್ಲಿ ಭಕ್ತಿಯಿಂದ ಸ್ಮರಿಸಿಕೊಂಡು ಇಂದಿನ ಈ ರೂಢಿ ಪಾಠದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿರುವ ಅಖಿಲ ಬ್ರಹ್ಮಾಂಡ ಸನಾತನ ಭಾರತೀಯ ಶುದ್ಧ ಬ್ರಹ್ಮಜ್ಞಾನ ಪೀಠದ ಕರ್ತೃಗಳಾದ ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮಿಗಳ ಶ್ರೀಪಾದಗಳಲ್ಲಿ ನನ್ನ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಇಂದಿನ ಈ ರೂಢಿ ಪಾಠದಲ್ಲಿ ಉಪಸ್ಥಿತರಿರುವ ಎಲ್ಲ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳ ಶ್ರೀಪಾದಗಳಲ್ಲಿ ಮನೋವಾಕ್ಕಾಯಗಳಿಂದ ಭಕ್ತಿಯಿಂದ ನಮನಗಳನ್ನ ಸಲ್ಲಿಸುತ್ತೇನೆ. ಯೋಗ ವಾಸಿಷ್ಠ ವೇದಾಂತ ಹಾಗೂ ಯೋಗಶಾಸ್ತ್ರ ಕುರಿತ ಒಂದು ಸಂಸ್ಕೃತ ಗ್ರಂಥದ ಸಮಗ್ರ ಕನ್ನಡ ಗದ್ಯ ಅನುವಾದಕರು ದಿವಂಗತ ನಾಗೇಶ್ವರ ರಂಗೋ ಕುಲಕರ್ಣಿಯವರು. ಇದರೊಳಗ ಶ್ರೀರಾಮಚಂದ್ರನಿಗೆ ವಸಿಷ್ಠ ಮುನಿಗಳು ಉಪದೇಶವನ್ನ ಮಾಡ್ತಾ ಇದ್ದಾರೆ. ಯೋಗ ವಾಸಿಷ್ಠ ರಚನಾಕಾರರು ಯಾರ ಗ್ರಂಥ ಯೋಗ ವಾಸಿಷ್ಠ? ಭಾಷಾಂತರಕಾರರು ಹೇಳಿದ್ರಿ. ಮೂಲ ಯಾರು? ವ್ಯಾಸರದ? ಯಾರ್ದ?
ವ್ಯಾಸ ಮಹರ್ಷಿ ಹೌದಲ್ರಿ? ಅವ್ರದ್ದು ಹೇಳ್ಬೇಕಲ್ಲ ಹೆಸರು? ವ್ಯಾಸ ಮಹರ್ಷಿಗಳಿಗೆ ರಚಿತ ಈ ಒಂದು ಯೋಗ ವಾಸಿಷ್ಠ ಗ್ರಂಥವನ್ನ ನಾಗೇಶ್ ರಂಗ ಕುಲಕರ್ಣಿ ಅವರು ಅನುವಾದ ಮಾಡಿದ್ದಾರೆ. ಅದರ ಈಗ 2 ಪ್ರಕರಣಗಳನ್ನ, ಒಟ್ಟು 7 ಪ್ರಕರಣಗಳದಾವು. ಅದರೊಳಗೆ 2 ಪ್ರಕರಣಗಳನ್ನ ಮೊನ್ನೆ ಮುಕ್ತಾಯ ಆಗ್ಯಾವು. ಇವತ್ತು 3ನೇ ಪ್ರಕರಣ. ಜಗತ್ತು ಬ್ರಹ್ಮನಿಂದ ಬೆನ್ನ ಆಗೈತೆ ಅಂತ ಹೇಳಿ ಅಜ್ಞಾನಿಗಳ ಭಾವನೆ. ಬ್ರಹ್ಮನಿಂದ ಈ ಜಗತ್ತು ಬೇರೆ ಐತಿ. ನಮ್ಮ ವೇದಾಂತಗಳು ಹೇಳ್ತಾರೆ ಆ ಬ್ರಹ್ಮನೇ ಜಗತ್ತಾಗಿ ತೋರ್ತಾ ಇರ್ತಾನಂತಂದ್ರ ಈ ಅಜ್ಞಾನಿಗಳು ಹೇಳ್ತಾರೆ ಬ್ರಹ್ಮನಿಂದ ಭಿನ್ನ ಆಗೈತಿ ಜಗತ್ತು ಅಂತ ಹೇಳಿ. ವಾಸ್ತವವಾಗಿ ಜಗತ್ತು, ಬ್ರಹ್ಮ, ಆತ್ಮ ಈ ಶಬ್ದಗಳ ಅರ್ಥದೊಳಗ ಯಾವ ಭೇದಾನೂ ಇಲ್ಲ. ಎಲ್ಲರ ಅರ್ಥ ಒಂದೇ, ಆ ಪರಬ್ರಹ್ಮ ವಸ್ತುಗಳು. ಆದ್ದರಿಂದ ಈ ಜಗತ್ತು ಮೊದಲಾದ ಯಾವ ದೃಶ್ಯ ಅವು ಉತ್ಪನ್ನ ಆಗಿಲ್ಲ. ನಾಮ ರೂಪ ರಹಿತನಾಗಿರುವ ಆ ಚೇತನ ಬ್ರಹ್ಮ ನಿರ್ವಿಕಾರ ಭಾವದಿಂದ ವಿರಾಜಮಾನನಾಗಿದ್ದಾನ. ಈ ರೀತಿಯಾಗಿ ಮಾಯಾಮಯ ಮಹಾಕಾಶದೊಳಗ ಸ್ಥಿತವಾದ ಜಗತ್ತು ಆವರಣ ಶೂನ್ಯ ಚೇತನಾಕಾಶ ರೂಪ ಪರಮಾತ್ಮ ಆಗೈತಿ. ಈ ವಿಷಯದೊಳಗ ಮಂಡಮಾಖ್ಯಾನ ದೃಷ್ಟಾಂತ ಅನ್ಬೋದು. ಇದನ್ನ ಚಿತ್ತವಿಟ್ಟು ಲಕ್ಷ್ಯ ಕೊಟ್ಟು ಕೇಳ್ರಿ. ಮಂಡಪಾಖ್ಯಾನ ದೃಷ್ಟಾಂತ ಅದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಹಿಂದಿನ ಕಾಲದೊಳಗ ಈ ಭೂತಲದ ಮೇಲೆ, ಈ ಒಂದು ಭೂಮಿಯ ಮೇಲೆ ಪದ್ಮ ಎಂಬ ಹೆಸರಿನ ಪ್ರಸಿದ್ಧನಾದ ರಾಜ ಇದ್ದ. ಈ ಒಂದು ಭೂಮಿಯ ಮೇಲೆ ಹಿಂದಿನ ಕಾಲದೊಳಗೊಮ್ಮೆ ಆ ಪದ್ಮನಾಭ ಅನ್ನೋ ಹೆಸರಿನ ಒಬ್ಬ ಪ್ರಸಿದ್ಧವಾದ ರಾಜ ಇದ್ದ. ಅವನು ರಾಜ್ಯಲಕ್ಷ್ಮಿ ಸಂಪನ್ನಾಗಿದ್ದ. ಒಳ್ಳೆ ಸಂಪತ್ಭರಿತ ರಾಜ್ಯವನ್ನ ಆಳ್ತಾ ಇದ್ದ. ಸತಿ ಪುತ್ರರಿಂದ ಕೂಡಿಕೊಂಡಿದ್ದ. ಅವನು ವಿದ್ವಾಂಸರಿಗೆ ಆಶ್ರಯದಾತನೂ ಆಗಿದ್ದ. ಅವನ ಆಸ್ಥಾನದೊಳಗ ವಿದ್ವಾಂಸರು ಇದ್ರು. ಭಗವಾನ್ ವಿಷ್ಣುವಿನಂತೆ ವಿಕ್ರಮಶಾಲಿಯಾದ ಆ ಪದ್ಮ ಶತ್ರುಗಳಿಗೆ ಅಂತಕನಾಗಿದ್ದ. ಶತ್ರುಗಳನ್ನ ಸಂಹಾರ ಮಾಡುವಾಗಿದ್ದ. ಲೀಲಾದೇವಿ ಆ ಪದ್ಮರಾಜನ ಪತ್ನಿ. ಅವನ ಹೆಂಡತಿ ಹೆಸರು ಲೀಲಾದೇವಿ. ಇವಳು ಸೌಭಾಗ್ಯ ಸಂಪನ್ನಳಾಗಿದ್ಲು, ರೂಪವಂತಳಾಗಿದ್ಲು, ಲಕ್ಷ್ಮಿಯಂತೆ ಶೋಭಾಯಮಾನಳು ಆಗಿದ್ಲು. ಈ ಒಂದು ಲೀಲಾವತಿ ಆ ಪತಿ ಸೇವಾ ತತ್ಪರಳಾಗಿದ್ದರಿಂದ ಅವಳ ಮನೋರಮತೆ ವೃತ್ತಿಗಂತವಾಗಿತ್ತು. ತನ್ನ ಪತಿಯು ಅಜರನು ಅಮರನು ಆಗ್ಬೇಕಂತೇಳಿ ಅವಳು ವಿಚಾರ ಮಾಡಿದ್ಲು. ತನ್ನ ಪತಿ ಅಜರನು ಅಮರನು ಆಗ್ಬೇಕಂತೇಳಿ ವಿಚಾರ ಮಾಡಿದ್ಲು. ತನ್ನ ಮನೋದಯದ ಸಿದ್ಧಿಗಾಗಿ, ತನ್ನ ಒಂದು ಮನಸ್ಸಿನ ಈಡೇರಿಕೆ, ಒಂದು ಮನಸ್ಸಿನ ಆಸೆ ಈಡೇರಿಕೆಗಾಗಿ ಜಪ ತಪ ಯಮ ನಿಯಮಾದಿಗಳಿಂದ ಪ್ರಯತ್ನ ಮಾಡ್ಬೇಕಂತೇಳಿ ಅಲ್ಲಿ ಒಂದು ಮನಸ್ಸುಗಳು ಸಂಕಲ್ಪ ಮಾಡಿದ್ಲು. ಅವಳು ಜ್ಞಾನಿಗಳು ತಪಸ್ಸುಗಳಾದ ಬ್ರಾಹ್ಮಣರನ್ನ ಕರೆಸಿ ತನ್ನ ಅಭಿಪ್ರಾಯವನ್ನ ಅವ್ರ ಮುಂದೆ ತಿಳಿಸಿದ್ಲು. ನಾ ಜಪ ತಪಗಳನ್ನ ಯಮ ನಿಯಮಗಳಿಂದ ಸಾಧಿಸಿ ಆ ಒಂದು ಮನೋರಥವನ್ನ ಈಡೇರಿಸ್ಕೋಬೇಕಂತೇಳಿ. ಜಪ ತಪಾದ ಅನುಷ್ಠಾನದಿಂದ ಎಲ್ಲ ಸಿದ್ಧಿಯಾದ್ರೂ ಅಮರತ್ವ ಸಾಧ್ಯ ಆಗುದಿಲ್ಲ ಅಂತೇಳಿ ಅವರು ರಾಣಿಗೆ ತಿಳಿಸಿದ್ರು. ಆ ಬ್ರಾಹ್ಮಣರನ್ನು ಕೇಳಾಗೆ ಬ್ರಾಹ್ಮಣರು ಎಲ್ಲಾ ಸಾಧ್ಯ ಆದ್ರೂ ಅಮರ ಆಗೋದು ಮಾತ್ರ ಸಾಧ್ಯ ಇಲ್ಲ ಅಂತೇಳಿ ತಿಳಿಸಿದ್ರು. ಆಮೇಲೆ ಅವಳು ತನ್ನ ಮನೋದಯದ ಸಿದ್ಧಿಗಾಗಿ, ತನ್ನ ಮನಸ್ಸಿನ ಆಶಯ ಸಿದ್ಧಿಗಾಗಿ ತನ್ನ ಮಂದಿರದ ಅಂತಃಪುರದ ಮಂಟಪದೊಳಗ ಭಗವತಿ ಸರಸ್ವತಿ ದೇವಿಯನ್ನ ಸ್ತುತಿ ಮಾಡ್ತಾ ಅಲ್ಲಿ ತಪಶ್ಚರ್ಯ ಮಾಡ್ತೊಡಗಿದ್ಲು. ಅವಳ ಪತಿಗೆ ಈ ತಪಾಸಣೆಯ ಸುದ್ದಿ ಗೊತ್ತಾಗ್ಲಿಲ್ಲ. ಇವಳು ಹಿಂಗ ಒಂದು ಆ ಸರಸ್ವತಿ ದೇವಿಯನ್ನು ಕುರಿತು ಸ್ತುತಿ ಮಾಡ್ತಾ ಇರೋದು ಆ ರಾಜರ ಗೊತ್ತಾಗ್ಲಿಲ್ಲ. ಪತಿಯ ಸೇವಾ ಶುಶ್ರೂಷೆಯನ್ನ ಮಾಡಿ ಅವನನ್ನ ಎಲ್ಲ ಸಂಪೂರ್ಣ ಸಂತುಷ್ಟಗೊಳಿಸಿ ಆಮೇಲೆ ಆ ಜಪತಪಗಳನ್ನ ಅವಳು ನೆರವೇರಿಸ್ತಾ ಇದ್ಲು. ಆವಾಗ ಆ ಭಗವತಿ ಸರಸ್ವತಿಯನ್ನ ಧ್ಯಾನ ಮಾಡ್ತಾ ಉಳ್ಕೊತಿದ್ದು. ಲೀಲಾವತಿ ದೇವಿಯ ಒಂದು ಈ ತಪಸ್ಸಿಗೆ ವಾಗೀಶ್ವರಿ ಮೆಚ್ಚಿಕೊಂಡ್ಲು. ಅವಳ ಎದುರಿಗೆ ಪ್ರತ್ಯಕ್ಷಳಾದ್ಲು. ಅವಾಗ ಸರಸ್ವತಿ, ನಾನು ನಿನ್ನ ತಪಸ್ಸಿಗೆ ಮೆಚ್ಚಿನಿ. ನೀನು ನಿನ್ನ ಒಂದು ಮನಸ್ಸಿನ ಇಚ್ಛೆ
ವಿಧಿಯನ್ನ ತಿಳಿಸು, ಯಾತಕ್ಕಾಗಿ ನೀನು ತಪಸ್ ಮಾಡ್ತಾ ಇದ್ದಿ ಅಂತ ಹೇಳಿ ಆ ಸರಸ್ವತಿ ಕೇಳಿದಾಗ ಲೀಲಾದೇವಿ ಹೇಳ್ತಾಳ, ನಾನು ನಿನ್ನಲ್ಲಿ 2 ವರಗಳನ್ನ ಬೇಡ್ತೇನೆ. ನನ್ನ ಪತಿ ಮೃತನಾದ ಮೇಲೆ ಅವನ ಜೀವ ಅಂತಃಪುರದ ಮಂಟಪದಿಂದ ಹೊರಗೆ ಹೋಗಬಾರ್ದು. ಇದು ಮೊದಲನೇ ವರ. ನಿನ್ನಲ್ಲಿ ವರಗಳನ್ನು ಕೇಳಾಕ ಪ್ರಾರ್ಥಿಸಿದಾಗ ನೀನ್ ನನಗ ದರ್ಶನ ಕೊಡಬೇಕು. ನಾ ಯಾವಾಗ ನಿನ್ನಲ್ಲಿ ವರಗಳನ್ನು ಕೇಳಾಕ ನಾನು ಅಪೇಕ್ಷೆ ಮಾಡ್ತೀನಿ ಅವಾಗ ನೀ ನನಗ ದರ್ಶನ ಕೊಡ್ಬೇಕಂತ ಹೇಳಿ ಈ 2 ವರಗಳನ್ನ ಕೇಳಿದ್ದು. ಅವಾಗ ಮಗಳೇ, ನಿನ್ನ ಅಭಿಲಾಷೆ ಪೂರ್ಣ ಆಗ್ತತಿ ಅಂತ ಹೇಳಿ ತಥಾಸ್ತು ಅಂತ ಹೇಳಿ ಆ ಸರಸ್ವತಿ ದೇವಿ ಆಶೀರ್ವಾದ ಮಾಡಿದ್ದು. ಸರಸ್ವತಿ ಹಿಂಗ್ ಹೇಳಿ ಅಲ್ಲಿಂದ ಅದೃಶ್ಯಲಾದ್ರು. ಈ ಸರಸ್ವತಿ ದೇವಿಯಿಂದ ವರ ಪಟ್ಟದ್ರಿಂದ ಲೀಲಾದೇವಿ ಬಹಳ ಆನಂದಿಸಲಾದ್ಲು. ಪತಿ ಪತ್ನಿಯರು ಒಳ್ಳೆ ವೈಭವದಿಂದ ಕಾಲ ಕಳೆಯುತ್ತಿದ್ದಾಗ ವೈರಿ ರಾಜ ಆ ಪದ್ಮರಾಜನ ಮೇಲೆ ದಾಳಿ ಮಾಡಿದ. ಅಲ್ಲಿ ಒಂದು ಘೋರವಾದ ಯುದ್ಧ ನಡೆಯಿತು. ಆಗ ರಾಜ ಗಾಯಗೊಂಡ. ಅವನು ಅಂತಃಪುರದ ಮಂಟಪದಲ್ಲೂ ಉಪಚಾರ ಹೊಂದಿದ. ಕೊನೆಗೆ ಅವನು ಪ್ರಾಣ ತ್ಯಾಗವನ್ನು ಮಾಡಿದ. ಆಗ ಲೀಲಾದೇವಿ ಬಹಳ ದುಃಖಿತಳಾಗಿ ಆ ಭಗವತಿ ಸರಸ್ವತಿಯನ್ನ ಸ್ಮರಿಸಿಕೊಂಡ್ರು. ಆಗ ಆಕಾಶವಾಣಿ ಹೇಳಿತು, ರಾಣಿ, ನಿನ್ನ ಪತಿಯ ಶರೀರವನ್ನು ಪೂರ್ಣವಾಗಿ ಹೂವಿನಿಂದ ಮುಚ್ಚು. ಕೆಲವು ಕಾಲ ನಂತರ ಅವ ಜೀವಂತಾಗಿ ಮತ್ತೆ ನಿನ್ನೊಂದಿಗೆ ಜೀವನ ಸಾಗಿಸ್ತಾನ. ಕೆಲವು ಕಾಲದವರೆಗೆ ನೀನು ಆ ದುಃಖವನ್ನ ಸಹಿಸ್ಕೋಬೇಕು. ನಿನ್ನ ಪತಿಯ ಪ್ರಾಣ ಆಕಾಶದಂತೆ ನಿರ್ಮಲ ಆಗೈತಿ. ಅದು ನಿನ್ನ ಅಂತಃಪುರದ ಮಂಟಪದೊಳಗ ಯಾವಾಗ್ಲೂ ಇರ್ತೈತಿ, ಅದು ಹೊರಗೆ ಹೋಗುದಿಲ್ಲ ಅಂತ ಹೇಳಿ ಆಕಾಶವಾಣಿ ಆಯ್ತು. ಲೀಲಾರಾಣಿ ಸರಸ್ವತಿಯ ಆಶ್ವಾಸನೆಯನ್ನ ಕೇಳಿದ್ರು ಆ ಪತಿ ಸೇವೆಯಿಂದ ವಂಚಿತಳಾಗಿದ್ರಿಂದ ಆಕೆ ದುಃಖಕ್ಕೊಳಗಾದ್ಲು. ಪತಿ ಸೇವೆಯನ್ನು ತಪ್ಪಿದ್ರಿಂದ ಅವಳು ದುಃಖಿತಳಾದಳು. ಆಗ ಸರಸ್ವತಿ ಹೇಳಿದ್ಲು, ಮಗಳೇ, ನೀನು ಯಾಕೆ ದುಃಖ ಮಾಡ್ತಿ? ಈ ಸಂಸಾರ ಒಂದು ಮೃಗಜಲದಂತೆ ಮಿಥ್ಯವಾಗೈತಿ. ಇದು ಕೇವಲ ಪ್ರತೀತಿ ಆಗ್ತತಿ. ಅದಕ್ಕಾಗಿ ನೀನು ಶೋಕ ಮಾಡಬೇಡ. ಈ ಒಂದು ಸಂಸಾರ ಅನ್ನೋದು ಹೆಂಗ ಮೃಗಜಲ ತೋರ್ತೈತೋ ಅದನ್ನ ಹಿಡಿಯಾಕ ಹೋದ್ರೆ ಹೆಂಗ್ ನಮಗ್ ಸಿಗುದಿಲ್ಲ, ಹಂಗ ಈ ಸಂಸಾರನು ಕೂಡ ಮೃಗಜಲದಂತೆ ಮಿಥ್ಯ ಆಗೈತಿ. ಆದ್ರಿಂದ ಅದಕ್ಕಾಗಿ ನೀನು ಶೋಕ ಮಾಡಬೇಡ ಅಂತ ಹೇಳಿ ಸರಸ್ವತಿ ದೇವಿ ಲೀಲಾದೇವಿ ಹೇಳ್ದ. ಅವಾಗ ಲೀಲಾದೇವಿ, ದೇವಿ, ನನ್ನ ಪತಿ ಎಲ್ಲದಾನ, ನೀನ್ ನನ್ನನ್ನ ಅವನ ಹಂತೇಳಿ ಕರ್ಕೊಂಡು ಹೋಗು. ಅವನನ್ನ ಬಿಟ್ಟು ನಾನೊಬ್ಬಳೇ ಇರಾಕ ನನ್ನಿಂದ ಆಗುದಿಲ್ಲ ಅಂತ ಹೇಳಿ ದೇವಿಯಲ್ಲಿ ಬೇಡ್ಕೊತಾಳ. ಅವಾಗ ದೇವಿ ಒಂದು ಶುದ್ಧ ಚೇತನ ಪರಮಾತ್ಮ ಸ್ವರೂಪ ಆಕಾಶ, ಎರಡನೇದು ಮನೋರೂಪ ಆಕಾಶ, ಒಂದನೇದು ಶುದ್ಧ ಚೇತನ ಪರಮಾತ್ಮ ರೂಪ ಆಕಾಶ, ಎರಡನೇದು ಮನೋರೂಪ ಆಕಾಶ, ಮೂರನೇದು ಈ ಸುಪ್ರಸಿದ್ಧ ಭೂತಾಕಾಶ, ಚಿತ್ತಾಕಾಶ, ಭೂತಾಕಾಶ ಇವುಗಳಿಂದ ಶೂನ್ಯ ಆಗಿದ್ದ ಚಿನ್ಮಯ ಆಕಾಶ ಅಂತ ತಿಳ್ಕೊ. ಒಂದು ಶುದ್ಧ ಚೇತನ ಪರಮಾತ್ಮ ಸ್ವರೂಪ ಆಕಾಶ, ಎರಡನೇದು ಮನೋರೂಪ ಆಕಾಶ, ಮೂರನೇದು ಈ ಸುಪ್ರಸಿದ್ಧ ಭೂತಾಕಾಶ. ಚಿತ್ತಾಕಾಶ, ಭೂತಾಕಾಶ ಇವುಗಳಿಂದ ಶೂನ್ಯ ಆದದ್ದನ್ನ ಚಿನ್ಮಯ ಆಕಾಶ ಅಂತ ತಿಳ್ಕೊ. ನೀನು ನಿನ್ನ ಪತಿಯ ಸ್ಥಾನವನ್ನ ವಿಚಾರಿಸು. ಅದು ಚೇತನ ಆಕಾಶಮಯ ಕೋಶವಾಗಿರುವುದು. ಆದ್ದರಿಂದ ಚೇತನ ಆಕಾಶವನ್ನ ಏಕಾಗ್ರ ಒಂದು ಮನಸ್ಸಿನಿಂದ ಚಿಂತನೆ ಮಾಡಿದಾಗ ಪ್ರತ್ಯೇಕವಾಗಿ ವಿದ್ಯಮಾನವಿರದಿದ್ರು ಪ್ರತ್ಯೇಕವಾಗಿ ಕಾಣಿಸ್ತಾ ಇದ್ರು ಅದು ಶೀಘ್ರವಾಗಿ ನಿನ್ನ ದೃಷ್ಟಿಗೆ ಗೋಚರ ಆಗ್ತತಿ ಮತ್ತ ಅನುಭವದಲ್ಲಿನೂ ಬರ್ತೈತಿ. ನೀನು ಸಂಪೂರ್ಣ ಸಂಕಲ್ಪಗಳನ್ನ ತ್ಯಾಗ ಮಾಡಿ ಆ ಚೇತನಾಕಾಶ ರೂಪ ಬ್ರಹ್ಮದೊಳಗ ಸ್ಥಿತಳಾಗು. ಅದ್ರೊಳಗ ಮನಸ್ಸು ಏಕಾಗ್ರಗೊಳಿಸಿದ್ರ ನೀನು ಆ ಸರ್ವಾತ್ಮ ಪದದ ಪರಮ ತತ್ವ ರೂಪವನ್ನ ಅವಶ್ಯವಾಗಿ ಪ್ರಾಪ್ತ ಮಾಡಿಕೊಳ್ತಿ. ಉಕ್ತ ತತ್ವವು ಈ ತತ್ವವು ಈ ಜಗತ್ತಿನ ಅತ್ಯಂತ ಅಭಾವದ ಬೋಧಕವಾದ ಮೇಲೆ ಹೋದಾಗ್ತೈತಿ. ಯಾವಾಗ ನಿನ್ಗ ಈ ಜಗತ್ತಿನ ಅತ್ಯಂತ ಅಭಾವ ಇರುವುದು ನಿನಗೆ ಅರಿವಿಗೆ ಬರ್ತೈತೋ ಅವಾಗ ನಿನಗ ಈ ಬೋಧವಾದ ನಿನಗ ಈ ಒಂದು ಚಿದಾತ್ಮದ ಬೋಧ ಆಗ್ತೈತಿ. ನನ್ನ ವರದಾನದ ಪ್ರಭಾವದಿಂದ ನೀನದನ್ನ
ಮಾಡ್ಕೊಳ್ತಿ. ಇದನ್ನ ವಸಿಷ್ಠ ಮುನಿಗಳು ಶ್ರೀರಾಮಚಂದ್ರಗ ಈ ಒಂದು ದೃಷ್ಟಾಂತವನ್ನು ಹೇಳಿ ಸರಸ್ವತಿ ದೇವಿ ಲೀಲಾವತಿಗೆ ಈ ಪ್ರಕಾರವಾಗಿ ಹೇಳಿ ತನ್ನ ಒಂದು ದಿವ್ಯ ಸ್ಥಾನಕ್ಕೆ ಹೋದ್ಮೇಲೆ ಲೀಲಾವತಿ ಲೀಲಾಪೂರ್ವಕವಾಗಿ ನಿರ್ವಿಕಲ್ಪ ಸಮಾಧಿಯೊಳಗ ಆಕಿ ಸ್ಥಿತಳಾದ್ಲು. ಆಗ ಅವಳು ಚೇತನಾಕಾಶದಲ್ಲಿ ಸ್ಥಿತಳಾಗಿ ತನ್ನ ಅದೇ ರಾಜ ಪ್ರಸಾದದ ಆಕಾಶದೊಳಗ ರಾಜ ಪದ್ಮನು ಸಿಂಹಾಸನದಲ್ಲಿ ವಿರಾಜಮಾನನಾದದ್ದನ್ನ ಆಕಿ ಕಂಡ್ಲು. ಸರಸ್ವತಿ ದೇವಿ ಹೇಳಿದಂತೆ ಆಕಿ ನಿರ್ವಿಕಲ್ಪ ಸಮಾಧಿಯೊಳಗ ಸ್ಥಿತಳಾದಾಗ ಅಲ್ಲಿ ರಾಜ ಪ್ರಸಾದದ ಆಕಾಶದೊಳಗ ಆ ಪದ್ಮ ರಾಜ ಸಿಂಹಾಸನದೊಳಗ ವಿರಾಜಮಾನ ಆಕಿ ಕಂಡ್ಲು. ರಾಜ ಪರಿವಾರದ ಮಧ್ಯದೊಳಗ ಕುಳಿತ ರಾಜನನ್ನು ವಂದನೆ ಮಾಡಿ ನಮ್ಮ ಮಹಾರಾಜನಿಗೆ ಜಯವಾಗಲಿ, ನಮ್ಮ ಮಹಾರಾಜನು ಚಿರಾಯುವಾಗಲಿ ಅಂತ ಹೇಳಿ ಜಯಘೋಷ ಮಾಡ್ತಾ ಇದ್ರಲ್ಲೆಲ್ಲರೂ. ಪತಾಕೆಗಳಿಂದ ಶೋಭಾಯಮಾನವಾದ ಆ ರಾಜ ಮಂದಿರ ಮನೋಹರವಾಗಿತ್ತು. ಮುನಿಗಳು ಮಹರ್ಷಿಗಳು ಆ ರಾಜಭವನದ ಪೂರ್ವ ದಿಕ್ಕಿನ ಒಂದು ಬಾಗಿಲಲ್ಲಿ ರಾರಾಜಿಸುತ್ತಿದ್ರು. ದಕ್ಷಿಣ ದ್ವಾರದೊಳಗ ಸಾಮಂತ ರಾಜರಿದ್ರು. ಪಶ್ಚಿಮ ದ್ವಾರದೊಳಗ ಅಗಣಿತ ಸುಂದರ ಲಲನಾಮಣಿಯರು ಶೋಭಾಯಮಾನರಾಗಿ ಅಲ್ಲಿ ಪಶ್ಚಿಮ ಒಂದು ದ್ವಾರದೊಳಗ ಶೋಭಾಯಮಾನವಾಗಿ ಲಲನೆಯರು ಇದ್ರು. ಉತ್ತರ ದ್ವಾರದೊಳಗ ಚತುರಂಗ ಫಲ ಇತ್ತು. ರಾಜ ಗುಪ್ತಚಾರರೊಡನೆ ಯುದ್ಧ ವಿಧಿಯ ನಿರ್ಣಯ ಮಾಡಿದ. ಯಜ್ಞ ಮಂಟಪದೊಳಗ ಬ್ರಾಹ್ಮಣರು ವೇದಘೋಷ ಮಾಡ್ತಾ ಇದ್ರು. ಶಿಲ್ಪಿ ನಾಯಕರು ನವನಗರ ನಿರ್ಮಾಣದಲ್ಲಿ ತೊಡಗಿದ್ರು. ಆಗ ಆಕಾಶ ರೂಪಿಯಾದ ಲೀಲಾದೇವಿಯು ಆಕಾಶ ರೂಪಿಯಾದ ಸಭಾಭವನದೊಳಗ ಪ್ರವೇಶ ಮಾಡಿದ್ಲು. ಅವಳನ್ನ ಯಾರೂ ಕಾಣಲಿಲ್ಲ. ಅಲ್ಲಿದ್ದ ಸಭಿಕರನ್ನ ಅವಳು ಗುರುತಿಸಲಿಲ್ಲ. ಎಲ್ಲರೂ ಹೊಸಬರೇ ಆಗಿದ್ರು. ಪುರವಾಸಿಗಳು ಹೊಸಬರಾಗಿದ್ರು. ಸರಸ್ವತಿ ದೇವಿಯ ವರದಿಂದ ಅವಳಿಗೆ ಎಲ್ಲವೂ ಬೋಧೆಯಾಯಿತು. ಅವಳು ನಿರ್ವಿಕಲ್ಪ ಸಮಾಧಿಯಿಂದ ಜಾಗೃತಳಾದ್ದು. ರಾಜಧಾನಿಯ ಜನರು ನಿದ್ರಾವತರಾಗಿದ್ರು. ಅದಕ್ಕೆ ಸಮಾಧಿಯಿಂದ ಎಚ್ಚರಾದಾಗ ರಾಜಧಾನಿಯ ಜನರೆಲ್ಲ ನಿದ್ರೆಯಲ್ಲಿ ಜಾರಿದ್ರು. ಅವಳು ದಾಸಿಯರನ್ನ ಎಚ್ಚರಿಸಿದಳು. ಆಕೆ ರಾಜನ ಸಿಂಹಾಸನದ ಬಳಿಯಲ್ಲಿಯ ಸುವರ್ಣಾಸನದ ಮೇಲೆ ವಿರಾಜಮಾನಳಾದ್ಲು. ಆಗ ಅವಳ ಮನಸ್ಸು ಪ್ರಸನ್ನಾಯಿತು. ಆಮೇಲೆ ಲೀಲಾದೇವಿ ತನ್ನ ಅಂತಃಪುರದ ಮಂಟಪದೊಳಗ ಪುಷ್ಪಾಚ್ಛಾದಿತವಾಗಿದ್ದ ಪತಿಯ ತಲೆವರದ ಬಳಿ ಕುಳಿತು ಸರಸ್ವತಿ ದೇವಿಯನ್ನ ಪೂಜಿಸಲು. ದೇವಿ ವಾಗೀಶ್ವರಿಯ ಕುಮಾರಿಯ ರೂಪದಿಂದ ಅಲ್ಲಿ ಪ್ರವೇಶಿಸಿ ಸುಂದರವಾಗಿ ನಿರ್ಮಿಸಿದ ಆಸನದಲ್ಲಿ ಮಂಡಿಸಿದಳು. ಅಕ್ಕಿ ನಿರ್ವಿಕಲ್ಪ ಸ್ಥಿತಿಯೊಳಗೆ ಹೋಗಿ ಆ ಒಂದು ರಾಜನ ವಿರಾಜಮಾನದ ಒಂದು ಆಸ್ಥಾನದೊಳಗೆ ಹೋಗಿ ಅಲ್ಲೆಲ್ಲಾರನ್ನು ನೋಡಿದ್ಲು. ಅಲ್ಲೆಲ್ಲಾರು ಹೊಸಬರೇ ಆಗಿದ್ರು. ಆ ಸರಸ್ವತಿ ದೇವಿ ವರದಿಂದ ಅವಳಿಗೆ ಎಲ್ಲವೂ ಬೋಧೆಯಾಯಿತು. ಇದನ್ನೆಲ್ಲ ಸರಸ್ವತಿ ದೇವಿಯ ಒಂದು ವರದಿಂದ ಇದನ್ನೆಲ್ಲ ಕಂಡ್ಲು. ಆ ನಿರ್ವಿಕಲ್ಪ ಸಮಾಧಿಯಿಂದ ಅಕ್ಕಿ ಎಚ್ಚೆತ್ತಾಗ ಅಲ್ಲಿ ಎಲ್ಲರೂ ನಿದ್ರಾವಶರಾಗಿದ್ರು. ಜನರೆಲ್ಲ ನಿದ್ರಾವಶರಾಗಿದ್ರು. ಅವಳು ದಾಸಿಯರನ್ನ ಎಚ್ಚರ ಮಾಡಿದ್ಲು. ಆಕೆ ರಾಜನ ಸಿಂಹಾಸನದ ಬಳಿಯಲ್ಲಿಯ ಆ ಸುವರ್ಣ ಸದನದ ಮೇಲೆ ವಿರಾಜಮಾನಳಾಗಿತ್ತು. ಆಗ ಅವಳ ಮನಸ್ಸು ಪ್ರಸನ್ನಾಗಿತ್ತು. ಇದನ್ನೆಲ್ಲ ನೋಡಿ ಬಂದ ಒಂದು ಈ ನಿರ್ವಿಕಲ್ಪ ಸಮಾಧಿಯೊಳಗ ಅನುಭವಿಸಿದ ಆನಂದದಿಂದ ಅವಳ ಮನಸ್ಸು ಪ್ರಸನ್ನಾಗಿತ್ತು. ಆಮೇಲೆ ಲೀಲಾದೇವಿ ತನ್ನ ಅಂತಃಪುರದ ಮಂಟಪದೊಳಗ ಒಂದು ಹೂವಿನಿಂದ ಮುಚ್ಚಿದ ಆ ಪತಿಯ ಶವದ ಹತ್ತಿರ ಕುಳಿತು ಸರಸ್ವತಿ ದೇವಿಯನ್ನ ಪೂಜಿಸಲು. ಆ ದೇವಿ ಕುಮಾರಿಯ ರೂಪದಿಂದ ಅಲ್ಲಿ ಪ್ರವೇಶಿಸಿ ಸುಂದರವಾಗಿ ನಿರ್ಮಿಸಿದ ಆಸನದೊಳಗ ಆ ಸರಸ್ವತಿ ದೇವಿ ಕುಳಿತುಕೊಂಡ್ಲು. ಅವಾಗ ಸರಸ್ವತಿ ಲೀಲಾದೇವಿ ಹೇಳ್ತಾಳ, ಪರಮೇಶ್ವರಿ, ಈ ತ್ರೈಲೋಕ್ಯದ ಪ್ರತಿಯೊಂದು ವೈಭವ ಒಳಗೂ ಹೊರಗೂ ಸ್ಥಿತವಾಗಿರುವುದು. ಇವುಗಳಿಗೆ ಕೃತ್ರಿಮವಾದವು ಮತ್ತ ಅಕೃತ್ರಿಮವಾದದ್ದು ಯಾವುದು ಕೃತ್ರಿಮ ಐತಿ, ಅಕೃತ್ರಿಮ ಯಾವ್ದೈತಿ ಅಂದ್ರ ಸತ್ಯ ಯಾವ್ದೈತಿ, ಮಿಥ್ಯ ಯಾವ್ದೈತಿ. ದೇವಿ ಅಂಬಿಕೆ, ನಾನು ಇಲ್ಲಿ ಮಿಥ್ಯಮಾನಗಳಾಗಿನಿ. ಈಗ ಇದೇ ಸೃಷ್ಟಿಯನ್ನ ಸತ್ಯ ಅಂತ ಹೇಳಿ ಭಾವಿಸ್ತೀನಿ. ದೇವೇಶ್ವರಿ, ನನ್ನ ಪತಿದೇವ
ಕಾಲ ವ್ಯವಹಾರಗಳ ಸಿದ್ಧಿ ಆಗುವುದಿಲ್ಲ. ಆ ನಿರ್ವಿಕಲ್ಪ ಸಮಾಧಿಯ ಸ್ಥಿತಿಯೊಳಗ ಆ ರಾಜನ ಒಂದು ಆಸ್ಥಾನವನ್ನೇ ನೋಡಿ ಅಲ್ಲಿ ಯಾರನ್ನು ಗುರುತಿದ್ರೆ ಬದಲ ಅದೆಲ್ಲ ನಾನು ಅದನ್ನ ಅಸತ್ಯ ಅಂತ ಹೇಳಿ ತಿಳ್ತೀನಿ. ಈಗ ಇದ್ದ ಏನ ಶವದ ಹಂತಿಲೆ ಪುಷ್ಪದಿಂದ ಮುಚ್ಚಿದ ಶವದ ಹಂತಿಲೆ ಸುರ್ತಿಲ್ಲ, ಇದೇ ನಿಜ ಅಂತ ಹೇಳಿ ತಿಳಿತೀನಿ ಅಂತ ಹೇಳಿ ಅಲ್ಲಿ ಲೀಲಾದೇವಿ ಹೇಳ್ತಾಳೆ. ಅವಾಗ ಸರಸ್ವತಿ ಹೇಳ್ತಾಳ, ಮಗಳೇ, ಅಕೃತ್ರಿಮ ಸೃಷ್ಟಿಯಿಂದ ಕೃತ್ರಿಮ ಸೃಷ್ಟಿ ಎಂದು ಉತ್ಪನ್ನ ಆಗುವುದಿಲ್ಲ. ಯಾವ ಕಾರಣದಿಂದಲೂ ವಿಲಕ್ಷಣವಾದ ಕಾರ್ಯ ಉದಯ ಹೊಂದುವುದಿಲ್ಲ. ಅವಾಗ ಮತ್ತೆ ಲೀಲಾದೇವಿ ಹೇಳ್ತಾಳ, ಮಾತೆ, ಕಾರಣದಿಂದ ಕಾರ್ಯವು ಸರ್ವತಾ ವಿಲಕ್ಷಣವಾಗಿ ನನಗೂ ಸಹ ತೋರ್ತಾ ಐತಿ. ಕಾರಣದಿಂದ ಕಾರ್ಯ ಸರ್ವತಾ ವಿಲಕ್ಷಣವಾಗಿ ನನಗೂ ಸಹ ತೋರ್ತಾ ಐತಿ. ಮಣ್ಣಿನ ಹೆಂಟೆಯು ಜಲಧಾರಣೆ ಮಾಡುವಲ್ಲಿ ಅಸಮರ್ಥವಾಗುವುದು. ಮಣ್ಣಿನ ಹೆಂಟೆಯು ಜಲಧಾರಣೆ ಮಾಡುವಲ್ಲಿ ಅಸಮರ್ಥವಾಗುವುದು. ಆದರೆ ಅದೇ ಮಣ್ಣಿನಿಂದ ಉತ್ಪನ್ನವಾದ ಕುಂಭವು ಜಲಕ್ಕೆ ಆಧಾರವಾಗುವುದು. ಮಣ್ಣಿನ ಹೆಂಟೆಯು ಜಲಧಾರಣೆ ಮಾಡುವಲ್ಲಿ ಅಸಮರ್ಥವಾಗುವುದು. ಅದೇ ಮಣ್ಣಿನಿಂದ ಉತ್ಪನ್ನವಾದ ಕುಂಭವು ಜಲಕ್ಕೆ ಆಧಾರವಾಗುವುದು. ಅವಾಗ ಸರಸ್ವತಿ ದೇವಿ ಹೇಳ್ತಾಳ, ಈ ಸೃಷ್ಟಿಯ ಅಂತರ್ಗತವಾಗಿರುವ ಪೃಥ್ವಿ ಮೊದಲಾದ ತತ್ವಗಳಲ್ಲಿ ಯಾವ ತತ್ವವು ನಿನ್ನ ಪತಿಯ ಸೃಷ್ಟಿಗೆ ಕಾರಣವಾಗಿದ್ದನ್ನ ಹೇಳು ಅಂತೇಳಿ ಆ ದೇವಿ ಕೇಳ್ತಾಳ. ಆಗ ಲೀಲಾದೇವಿ ಹೇಳ್ತಾಳ, ನನ್ನ ಪತಿಯ ಸ್ಮೃತಿಯ ರೂಪದೊಳಗ ವೃತ್ತಿ ಆಗಿರುವೆನೆಂದು ನಾನು ಭಾವಿಸುವೆನು. ನನ್ನ ಪತಿಯ ಸ್ಮೃತಿಯ ರೂಪದಲ್ಲಿ ವೃತ್ತಿಯಾಗಿರುವೆನೆಂದು ನನ್ನ ಒಂದು ನೆನಪಿನೊಳಗ ಅದಾನಂತ ನಾನು ತಿಳ್ಕೊತೀನಿ ಅಂತ ಹೇಳಿ ಲೀಲಾವತಿ ಹೇಳ್ತಾಳ. ಮತ್ತೆ ಸರಸ್ವತಿ ಅಂತಂದ್ರ, ಸ್ಮೃತಿಯು ಆಕಾಶದಂತೆ ಶೂನ್ಯಾಗೈತಿ. ಸ್ಮೃತಿಯು ಶೂನ್ಯವಾಗಿದ್ದಂತೆ ಅದರಿಂದ ಉತ್ಪನ್ನವಾದ ನಿನ್ನ ಪತಿಯ ಸೃಷ್ಟಿಯಾದರೂ ಶೂನ್ಯವಾಗಿದ್ದೈತಿ. ಅದು ಆ ರೂಪದಿಂದ ಅನುಭವದಲ್ಲಿ ಬಂದ ಮೇಲೆ ಅದು ಶೂನ್ಯದ ಹೊರತು ಮತ್ತೇನೂ ಅಲ್ಲ. ಅದು ಅನುಭವಕ್ಕೆ ಬಂದ ಮೇಲೆ ಅದು ಶೂನ್ಯನ ಐತಿ, ಅದು ಮತ್ತೇನೂ ಅಲ್ಲ. ಅವಾಗ ಲೀಲಾವತಿ ಮತ್ತೆ ಹೇಳ್ತಾಳ, ನನ್ನ ಪತಿಯ ಸೃಷ್ಟಿಯು ಸ್ಮೃತಿ ಮಾತ್ರ, ಶೂನ್ಯ ರೂಪ ಅಂತ ಹೇಳಿ ಹೇಳಿದೆ. ಅದೇ ಬಗೆಯಾಗಿ ಈ ಸೃಷ್ಟಿಯಾದ್ರೂ ಕೂಡ ಅದು ಸ್ಮೃತಿ ಮಾತ್ರನ ಐತಿ, ಶೂನ್ಯ ರೂಪವೂ ಆಗೈತಂತೇಳಿ ನಾ ತಿಳ್ಕೊತೀನಿ. ಸಮಾಧಿ ಕಾಲದೊಳಗ ನನಗ ಗೋಚರವಾದ ಆ ಸೃಷ್ಟಿಯೇ ನನಗ ಅಂತಹ ದೃಷ್ಟಾಂತ ಆಗೈತಿ. ಅವಾಗ ಮತ್ತೆ ಸರಸ್ವತಿ ಹೇಳ್ತಾಳ, ಈ ಸಂಗತಿಯು ಸರಿಯಾದದ್ದಾಗಿದೆ. ಸೃಷ್ಟಿಯು ಅಸತ್ತಾದ್ಮೇಲೆ ಅದಕ್ಕ ಆಶ್ರಯಭೂತ ಚೇತನಾತ್ಮ ನಿನ್ನ ಪತಿಯ ಆಯಾ ಭಾವಗಳಿಂದ ಆ ರೂಪದಿಂದ ಪ್ರಕಾಶಿತ ಆಗ್ತತಿ. ಅದರಂತೆ ಇಲ್ಲಿ ಈ ಸೃಷ್ಟಿಯಾದರೂ ಕೂಡ ಮಿಥ್ಯ ಆಗೈತಿ. ಹಾಗಿದ್ರು ಅದರ ಆಶ್ರಯಭೂತವಾದ ಚೇತನಾತ್ಮವು ಜೀವದ ವಿಭಿನ್ನ ಭಾವಗಳಿಗೆ ಅನುಸಾರವಾಗಿ ಈ ರೂಪದಿಂದ ಭಾಷಿತ ಆಗ್ತದೆ ಅಂತೇಳಿ ಸರಸ್ವತಿ ದೇವಿ ಆ ಲೀಲಾದೇವಿಗೆ ಉಪದೇಶ ಹೇಳ್ತಾ ಇದ್ದಾರೆ. ಅಂದ್ರ ಈ ಜಗತ್ತೆಲ್ಲವೂ ನಿತ್ಯವಾಗಿಕೊಂಡ್ರು ಸತ್ಯವಾಗಿಕೊಂಡ್ರು ಅದಕ್ಕೆ ಮೂಲ ಆಧಾರ ಆಗಿರೋದು ಆ ಚೇತನ ಆತ್ಮ ಮಾತ್ರ ಅಂತ ಹೇಳಿ ಇಲ್ಲಿ ತಿಳಿಸ್ಕೊಟ್ರು. ಮತ್ತಿನ್ನ ಮುಂದಿನ ವಿಚಾರವನ್ನ ಮತ್ತೆ ಮುಂದಿನ ಅವಧಿಯಲ್ಲಿ ನೋಡೋಣ ಅಂತ ಹೇಳ್ತಾ ಈ ನನ್ನ 4 ಪುಷ್ಪಗಳನ್ನ ಸದ್ಗುರುವಿನ ಪ್ರೀತಿಯನ್ನು ಅರ್ಪಿಸಿ ಏನನ್ನ ಮಾಡಿದಿರ ಅಂತ ಇವರಿಗೆ ಯೋಗಾವಶಿಷ್ಟ ಗ್ರಂಥದಲ್ಲಿ ಬರ್ತಕ್ಕಂಥ 3ನೇ ಪ್ರಕರಣದಲ್ಲಿ ಬ್ರಹ್ಮ ಜಗತ್ತಿನಲ್ಲಿ ಅಭಿನ್ನನಾಗಿದ್ದಾನೆ ಅಂತೇಳಿ ಹೇಳ್ತಾ ಮಂಡಪ ಧ್ಯಾನ ಪದ್ಮರಾಜ ಮತ್ತು ಲೀಲಾವತಿ ದೇವಿಯ ಒಂದು ಭಕ್ತಿಯಿಂದ ಸಿಗ್ತಕ್ಕಂಥ ಪ್ರತಿಫಲ ಏನು ಅಂತಕ್ಕಂಥದ್ದನ್ನ ನಮಗೆ ವಾಗ್ದೇವಿ ಮೂಲಕ ಅವರೇನು ಒಂದು ಭಕ್ತಿಯ ಪ್ರತಿಫಲವನ್ನು ಪಡ್ಕೊಂಡ್ರು ಅಂತಕ್ಕಂಥ ಸುಂದರವಾಗಿ ತಿಳಿಸಿಕೊಟ್ಟಂತ ಸಿದ್ದಬ್ರಹ್ಮಣಿ ನಾಗಪ್ಪನವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾರೆ. ಇನ್ನು ಮುಂದಿನ ಚಿಂತನೆಯನ್ನು ಕನ್ನಡ
ಮತ್ತೆ ಯಾರಾದ್ರೂ ಹೇಳ್ತಿದ್ರೆ ಚಿಂತನೆ ಮಾಡ್ತಿದ್ರೆ ಮಾಡ್ಬೇಕಾಗಿ 9:50 ತಾವೇ ಪ್ರಾರಂಭ ಮಾಡಿಬಿಡ್ತು. 9:45 ಆದ್ಮೇಲೆ ಯಾರಿಗೆ ಅವಕಾಶ ಕೊಡಬೇಡ್ರಿ. 9:45 ತನಕ ನಿಮ್ದೆ ನಡೀಲಿ. ಈಗ ಸಿದ್ಧಬ್ರಹ್ಮ ಸದ್ಗುರು ಶ್ರೀ ಸೋಮ ಸ್ವಾಮಿಗಳಿಂದ ಸಿದ್ಧಾಂತ ಶಿಖಾಮಣಿ ಗ್ರಂಥವನ್ನು ಕುರಿತು ನಮಗೆಲ್ಲ ಮಾಡಿರ್ತಾರೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಜಗದ್ಗುರು ರೇಣುಕಾಚಾರ್ಯರು ಅಪಾರ ಮಹಿಮಾ ಸಂಪನ್ನ ಅಗಸ್ತ್ಯ ಮಹರ್ಷಿಗಳಿಗೆ ವಿಶ್ವದಲ್ಲಿರುವ ನಾನಾ ವಿಧವಾದ ದರ್ಶನಗಳನ್ನು ಅಂದರೆ ಯೋಗಶಾಸ್ತ್ರಗಳನ್ನು ಪರಿಚಯಿಸ್ತಾ ಇದ್ದಾರೆ. ಈಗಾಗಲೇ ಜ್ಞಾನ ಯೋಗಕ್ಕೆ ಸಂಬಂಧಪಟ್ಟಂತ ಸಾಂಖ್ಯಶಾಸ್ತ್ರ, ಕಪಿಲ ದೇವರ ಒಂದು ಸಾಂಖ್ಯಶಾಸ್ತ್ರವನ್ನು ಪರಿಚಯಿಸಿ ಈಗ ಪಾತಂಜಲಿ ಮಹರ್ಷಿಗಳ ಯೋಗಶಾಸ್ತ್ರವನ್ನು ಪರಿಚಯಿಸ್ತಾ ಇದ್ದಾರೆ. ಅದರೊಳಗೆ ಅಷ್ಟಾಂಗಗಳು ಇದ್ದಾವೆ. ಅಷ್ಟಾಂಗಗಳ ಪೈಕಿ ಯಮಾಂಗ ಅನ್ನೋದು ಒಂದನೆಯದ್ದು. ಅದರೊಳಗೆ 10 ಉಪಭೇದಗಳು. ಆ ಉಪಭೇದಗಳನ್ನು ಯಶಸ್ವಿಯಾಗಿ ಪೂರೈಸಿ ಈಗ ನಿಯಮಾಂಗಕ್ಕೆ ಬಂದೀವಿ. ಯಮಾಂಗದಲ್ಲಿ ಕರ್ಮೇಂದ್ರಿಯ ನಿರೋಧ ಮಾಡಿದರೆ ನಿಯಮಾಂಗದಲ್ಲಿ ಜ್ಞಾನೇಂದ್ರಿಯ ಮತ್ತು ಮನಸ್ಸುಗಳನ್ನು ನಿರೋಧ ಮಾಡ್ತಾ ಇದ್ದಾರೆ. ಈ ಒಂದು ನಿಯಮಾಂಗದಲ್ಲಿ 10 ಉಪಭೇದಗಳು: ತಪ, ಸಂತೋಷ, ಆಸ್ತಿ, ದಾನ, ಈಶ್ವರ ಪೂಜಾ, ಶ್ರವಣ, ಲಜ್ಜ, ಮತಿ, ಜಪ, ಸ್ವಾಧ್ಯಾಯ. ಇದರ ಪೈಕಿ ನಿನ್ನೆ ದಿವಸ ತಪ ಎನ್ನುವ ವಿಷಯವನ್ನ ಚರ್ಚೆ ಮಾಡಿದ್ದೇವೆ. ತಪಸ್ಸು ಅಂತಂದ್ರೆ ಏನೋ ಕಾಡಿನಾಗ ಹೋಗಿ ಕಣ್ಣು ಮುಚ್ಕೊಂಡು ಮಂತ್ರ ಹೇಳ್ಕೊತ ಕುಂದ್ರದು ಅಂತ ತಪಸ್ಸ ಹಿಂಗೆ ತಿಳ್ಕೊಂಡಿವಿ. ಇಲ್ಲಿ ಇವ್ರೇನು ಸರಳವಾದ ಅರ್ಥ ಏನು ಹೇಳ್ತಾರಂದ್ರೆ ತಾಳ್ಕೊಳ್ಳೋದು. ತಾಳುವಿಕೆಗಿಂತ ತಪವಿಲ್ಲ ಅಂತೇಳಿ ದಾಸರು ಹಾಡ್ಯಾರ. ಸಹನೆ ಮಾಡ್ಕೊಂಡು ಹೋಗೋದು. ಕೆಲವೊಂದು ನಮ್ಮ ವೈಯಕ್ತಿಕ ಸಮಸ್ಯೆಗಳದಾವ, ಆಧ್ಯಾತ್ಮಿಕ ಸಮಸ್ಯೆ ಅಂತಾರ. ನಮ್ಮವೇ ಸಮಸ್ಯೆಗಳು ಕೆಲವೊಂದು ಅದಾವ. ಅವು ಆಧ್ಯಾತ್ಮಿಕ ಸಮಸ್ಯೆಗಳು. ಆದಿ ಭೌತಿಕ ಸಮಸ್ಯೆಗಳು ಅಂತಂದ್ರೆ ನಮ್ಮಂತ ಇತರ ಜೀವಿಗಳಿಂದ ಉಂಟಾಗುವ ಸಮಸ್ಯೆಗಳು. ಅವು ಆದಿ ಭೌತಿಕ ಸಮಸ್ಯೆಗಳು. ಅವು ತಾಳ್ಕೋಬೇಕು. ಮತ್ತೆ ದೇವತೆಗಳಿಂದ ಮತ್ತೆ ಈ ಪ್ರಕೃತಿಯಿಂದ ಉಂಟಾಗುವಂತ ವಿಕೋಪಗಳಿಂದ ಅದು ಯಾರ ಕೈಯೋಗ ಇರಲಾರುವಂತ ಸಮಸ್ಯೆಗಳು ಉಂಟಾಗ್ತಿರ್ತವ. ಎಲ್ಲಾ ಸಮಸ್ಯೆಗಳನ್ನ ಸಹನೆ ಮಾಡ್ಕೊಂಡು ಹೋಗೋದು. ವಾತಾವರಣದೊಳಗಿನ ಗಾಳಿ, ಬಿಸಿಲು, ಮಳೆಗಳನ್ನು ಸಹಿಸಿಕೋಬೇಕು. ಈ ಸಹಿಸಿಕೊಳ್ಳುವ ಕಲೆ ಏನದಲ್ಲ, ಇದಕ್ಕೆ ತಪ ಅಂತಾರ. ಆರ್ಟ್ ಆಫ್ ಟಾಲರೇಷನ್, ಅದಕ್ಕೆ ತಪಸ್ಸು ಅಂತಾರೆ. ಇದಕ್ಕೆ ಈ ತಪಸ್ಸಿನೊಳಗ 2 ಸಾಧನೆಗಳು ಕೊಟ್ಟಾರ. ಒಂದು ಉಪವಾಸ ಮಾಡೋದು. ಉಪವಾಸ ಮಾಡಿ ಹಸಿವೆಯನ್ನ ತಾಳ್ಕೊಳ್ಳೋದು ಮತ್ತು ಆಹಾರ ನೀರುಗಳ ಕಡೆ ಲಕ್ಷ್ಯ ಇರಲಾರ್ದಂಗ ಹಸಿವೆಯನ್ನ ತಾಳ್ಕೊಳ್ಳೋಂಥದ್ದು ಒಂದನೇದ್ದು ಉಪವಾಸ ಮಾಡೋದು. ಇನ್ನೊಂದು ಏನ್ ಹೇಳ್ಯಾರ, ಇನ್ನೊಂದು ತಪಸ್ಸು ಅಂದ್ರ ಉಪವಾಸ ಮಾಡೋದು ಒಂದನೇ ತಪ. ಎರಡನೇ ತಪ ಏನ್ ಹೇಳಿದ್ರು ನಿನ್ನೆ, ಶ್ರಮ ವಹಿಸೋದು, ಕೆಲಸ ಮಾಡಬೇಕು. ಎಂತದಂದ್ರೆ ನಿಸ್ವಾರ್ಥ ಸೇವೆ ಮಾಡಬೇಕು.
ಕೆಲಸ ಮಾಡಂತಂದ್ರ ಬೆಳಿಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡ್ತಾರೆ. ಬೆಳಿಗ್ಗೆ ಎದ್ದು ಯಾರಿಗೆ ಟೊಪ್ಪಿಗೆ ಹಾಕ್ಲಿ, ಯಾರ ಮನಿ ಮುರಿಲಿ, ಯಾರ ರೊಕ್ಕ ಲಪಟಾಯಿಸ್ಲಿ ಅಂತೇಳಿ ಕೆಲಸ ಮಾಡ್ತಾರೆ. ಅದು ಕೆಲಸ ಅಲ್ಲ. ಏನಂದ್ರೆ ನಿಸ್ವಾರ್ಥ ಸೇವೆ. ಎಲ್ಲೆಲ್ಲಿ ತನ್ನ ಅವಶ್ಯಕತೆ ಆದ ತಿಳ್ಕೊಂಡು ಅಲ್ಲೆಲ್ಲಿ ತನ್ನ ತನು ಮನ ಧನ ಸಮಯಗಳನ್ನ ವ್ಯಯ ಮಾಡೋದು, ಅದು ತಪಸ್ಸೆ. ಎಲ್ಲಾದ್ರೂ ತನ್ನ ಅವಶ್ಯಕತೆ ಆದ, ನನ್ನಿಂದ ಈ ಕೆಲಸ ಆಗ್ತದ, ಈ ಕೆಲಸ ಮಾಡಿದರೆ ಇವ್ರಿಗೆ ಒಳ್ಳೇದಾಗ್ತದ ಅಂತ ಅನಿಸ್ತಿತ್ತಂದ್ರೆ ಅಂತ ಕೆಲಸಗಳು ಮಾಡಬೇಕು. ಅದು ತಪಸ್ಸೆ. ಈಗ ಎರಡನೇದ್ದೇನು ಹೇಳಿದ್ರು, ಸಂತೋಷ ಅಂತ. ಈ ಸಂತೋಷ ಅನ್ನೋದು ಸಹಿತ ನಿಯಮಾಂಗದಾಗ ಬರ್ತದೆ. ನಿಯಮ ಅಂದ್ರೆ ರೂಲ್ಸ್, ನಿಯಮ, ಪದ್ಧತಿ. ಸಂತೋಷವಾಗಿರೋದು ರೂಲ್ಸ್. ಇದು ತಿಳ್ಕೊರಿ. ರೂಲ್ಸ್ ಪ್ರಕಾರ ಕರೆಕ್ಟ್ ಇರ್ಬೇಕಂತಂದ್ರೆ ಏನದ? ಸಂತೋಷವಾಗಿರ್ಬೇಕು. ನಿಮಗೇನದ? ಸಂತೋಷವಾಗಿರೋದಕ್ಕೆ ನೀವು ಬಂದವರು, ಆನಂದವಾಗಿರೋದಕ್ಕೆ, ಸಂತೋಷವಾಗಿರೋದಕ್ಕೆ ಈ ಭೂಮಿ ಮೇಲೆ ಬಂದವರು. ಯಾವುದೋ ವಿಚಾರಗಳು ತಲೆಯಾಗ ಹಾಕೊಂಡು ದುಃಖಿಗಳಾಗದು. ಅವೆಲ್ಲ ಏನದವ? ಮಿಥ್ಯೆ ಅದಾವ. ಅದು ಇನ್ನ ಈಗ ಹೇಳಿದ್ರಲ್ಲ ಯೋಗ ವಾಸಿಷ್ಠದೊಳಗೆ. ಏನ್ ಹೇಳಿದ್ರು? ಅದು ಒಂದು ಸಂಬಂಧ ಅನ್ನೋದು ಸುಮ್ಮನೆ ಕಲ್ಪಿತ, ನಿಜವಾದದ್ದಲ್ಲ. ಅದು ಎಂಥದ್ದು ಸಂಬಂಧ ಅಂದ್ರ, ಮಣ್ಣು ನೀರನ್ನ ಗ್ರಹಿಸುವಂತ ಮಣ್ಣಿನ ಹೆಂಟೆ ನೀರನ್ನು ಗ್ರಹಿಸಿದ್ರೆ ಏನಾಯ್ತು? ರಾಡಿ ಆಗಿಬಿಡ್ತು. ಮಣ್ಣಿನ ಹೆಂಟೆಯಾಗಿ ಉಳಂಗಿಲ್ಲ, ಅದು ಕರಿಗೆ ಹೋಗ್ಬಿಡ್ತು. ಅಂತ ಸಂಬಂಧ ಇಲ್ಲಿದೆಲ್ಲ. ಆ ಸಂಬಂಧಗಳಿಗಾಗಿ ನಾವು ಭಯಂಕರ ಗೋಳಾಡ್ತೀವಿ. ಆದ್ರೆ ನಿಜವಾದ ಸಂಬಂಧ ಆತ್ಮ ಪರಮಾತ್ಮರ ಸಂಬಂಧ. ಆ ಸಂಬಂಧಕ್ಕೆ ನೀರು ಹಾಕಿದ್ರೆ ಏನಾಗಲ್ಲ, ಬೆಂಕಿ ಹಚ್ಚಿದ್ರೆ ಏನಾಗಂಗಿಲ್ಲ. ನಮ್ಮ ಸಂಬಂಧ, ಸಂಪತ್ತುಗಳು, ಸಂಸಾರಗಳು ಏನದವ, ಇವೆಲ್ಲ ಮಣ್ಣಿನ ಹೆಂಟೆ ಇದ್ದಂಗೆ ಅದಾವ. ಅವಕ್ಕೊಂದ್ ಸ್ವಲ್ಪ ನೀರು ಸ್ಪರ್ಶ ಆಯ್ತು ಅಂತಂದ್ರ, ಕಾಲ ಎನ್ನುವ ನೀರಿನ ಸ್ಪರ್ಶ ಆಯ್ತಂದ್ರೆ ಮಣ್ಣಿನ ಹೆಂಟೆ ಕರಿಲಿಕ್ಕೆ ಹಚ್ಚಿಬಿಡ್ತು. ನಿರಂತರವಾಗಿ ಕರಗ್ತಾನೆ ಅದಾವ. ಆದ್ರ ಆತ್ಮನು ಸವೆಯಂಗಿಲ್ಲ, ಪರಮಾತ್ಮನು ಸವೆಯಂಗಿಲ್ಲ, ಆತ್ಮ ಪರಮಾತ್ಮರ ಸಂಬಂಧನೂ ಸವೆಯಂಗಿಲ್ಲ. ಮೂರು ಅನಾದಿ ಅದಾವ. ಈ ರೀತಿ ಸಂತೋಷವಾಗಿರೋದೇ ನಾವು ಬಹಳ ಮುಖ್ಯ ಅದ. ಎಲ್ಲವೂ ದೇವನಿಂದ ನಿರ್ಮಿತ ಮತ್ತು ಎಲ್ಲವೂ ದೇವನಿಂದ ನಿಯಮಿತ. ಆ ಪರಮಾತ್ಮನ ನಿಯಮನಕ್ಕೆ ಒಳಗಾಗಿ ಅವ ಎಲ್ಲವೂ. ದೇವನೇ ನಮಗೆ ಈ ದೇಹವನ್ನು ಇತ್ತಿದ್ದಾನೆ ಮತ್ತು ಆ ದೇವನೇ ನಮಗೆ ಈ ಉಪಭೋಗಗಳನ್ನು ಕೊಟ್ಟಿದ್ದಾನೆ. ಇಂದ್ರಿಯ ಮನಗಳನ್ನ ನಿರ್ಮಿಸಿದ್ದಾನೆ. ಅವುಗಳನ್ನು ಭೋಗಿಸುವುದಕ್ಕೆ ಇಂದ್ರಿಯಗಳನ್ನ, ಮನಸ್ಸುಗಳನ್ನ ನಿರ್ಮಿಸಿ ಕರ್ಮನೀಯತೆಯನ್ನ ಸ್ಥಾಪಿಸಿದ್ದಾನೆ. ಏನೇನ್ ಮಾಡಬೇಕು, ಕೈ ಕಾಲು ಬಾಯಿಗಳಿಂದ ಏನ್ ಮಾತಾಡಬೇಕು, ಏನ್ ಮಾಡಬೇಕು, ಎಲ್ಲನೂ ಒಂದು ಪದ್ಧತಿ ಇಟ್ಟನ. ನಾವು ಮಾಡಿ ದುಡಿದಿದ್ದನ್ನೇ ಪಡೆಯುವುದು ಕರ್ಮನಿಯತಿ. ನಾವೇನ್ ದುಡಿತೀವಿ, ನಾವೇನ್ ಮಾಡ್ತೀವಿ ಅದನ್ನೇ ಪಡ್ಕೊಳ್ಳೋದು. ಮಾಡಿದ್ದುಣ್ಣು ಮಹಾರಾಯ. ಯಾರ್ಯಾರು ಒಬ್ಬ ಜಡ್ ಆಗ್ಯದ, ದವಾಖಾನೆಗೆ ಬಿದ್ದಾನ, ಏನಾಗ್ಯದ, ಚಂಬ್ಲಕತ್ತಾನ, ಕ್ಯಾನ್ಸರ್ ಆಗ್ಯದ, TB ಆಗ್ಯದ, ಏನಾರ ಆಗ್ಯದ ಅಂದ ಕೂಡ್ಲೇನೆ ನೀವೇನಂತೀರಿ? ಅವ್ ಗುಡ್ಕ ತಿತ್ತಿದ್ನೇನು, ಬೀಡಿ ಸೇತಿದ್ನೇನು, ಸಿಗರೇಟ್ ಸೇತಿದ್ನೇನು, ಕುಡಿತಿದ್ನೇನು? ಹೌದು, ಕುಡಿತಿದ್ದ ಅಂದ ಕೂಡ್ಲೇನೆ ಒಂದೇ ಸಲಕ್ಕೆ ನಿಮ್ಮದು ಅವನ ಮೇಲಿನ ಕರುಣೆ ಹೋಗ್ಬಿಡ್ತು. ಹೋಗಿ ಏನಂತೀರಿ? ಮಾಡಿದ್ದುಣ್ಣು ಮಹಾರಾಯ, ಕರ್ಮನಿಯತಿ ಅಂದ್ಬಿಡ್ತೀರಿ. ಮಾಡೇನಪ್ಪ ಒಂದ್ ಕಾಲಕ್ಕೆ ಗದ್ಲ, ಅದಕ್ಕೆ ಈಗ ಅನುಭವಿಸ್ಲಕತ್ತಾನ ಅಂತ. ಇದಕ್ಕೆ ಕರ್ಮನಿಯತಿ ಅಂತ. ಮಾಡಿದ್ದುಣ್ಣು ಮಹಾರಾಯ. ಇದು ಸುಂದರವಾದ ಕರ್ಮ ಸಿದ್ಧಾಂತದ ಜಾಣ ನುಡಿ. ಮತ್ತ ಶರಣರು ಏನ್ ಹೇಳಿದ್ರು? ಬಾರದು ಬಪ್ಪುದು, ಬಪ್ಪುದು ತಪ್ಪುದು ಅಂತ ಹೇಳಿದ್ರು. ಮತ್ತೆ
ಬಾರದು ಎಂದಿಗೂ ಬರದು, ಬರಬೇಕಾದುದು ಬಂದೇ ಬರುತ್ತದೆ. ಈ ಭಾವ ನಮ್ಮಲ್ಲಿ ಅಳವಟ್ಟಾಗ ಈ ಸಂತೋಷ ಗುಣ ಸಾಧ್ಯವಾದಂತೆ. ಏನು ಬರಬೇಕು ಅದು ತಪ್ಪಂಗಿಲ್ಲ, ಏನ್ ಬರಂಗಿಲ್ಲ ಅದು ಏನ್ ಮಾಡಿದ್ರು ಬರಂಗಿಲ್ಲ. ಆಗ ಬಾರದು ವಸ್ತುವಿಗಾಗಿ ಚಿಂತಿಸಲಾರೆವು ಎಷ್ಟೇ ದೊರೆಯಲಿ. ಆಗ ಅಂತಂದ್ರ ಆಗ ಬಾರದ ವಸ್ತುವಿಗಾಗಿ ಎಂದೂ ಚಿಂತಿಸುವುದಿಲ್ಲ. ಬಾರದು ಬಪ್ಪುದು ತಪ್ಪುದು ಅಂತ ಯಾವನಿಗೆ ಚಂದ ತಿಳಿತಿರ್ತದ, ಆವಾಗ ಅವ ಏನ್ ಮಾಡ್ತಾನ, ಬರಲಾರದ ವಸ್ತುವಿನ ಬಗ್ಗೆ ಅವ ಎಂದಿಗೂ ಚಿಂತೆ ಮಾಡಂಗಿಲ್ಲ. ನಾನು ನೆನೆ ಬರ್ದಾಗ ಬರೋದಿತ್ತಂದ್ರೆ ಅದು ಬಂದೇ ಬರ್ತದ, ಅದೆಲ್ಲಿಗೆ ಹೋಗ್ತದ ಅಂತ ಅವ ವಿಶ್ವಾಸ ಇಟ್ಕೊಂಡು ಕುಂದಿರ್ತಾನ. ಎಷ್ಟೇ ದೊರೆಯಲಿ ಏನೇ ದೊರೆಯಲಿ ದೊರೆತಿದ್ದರಲ್ಲಿ ಸಂತುಷ್ಟರಾಗುವ ಬುದ್ಧಿ ನಮ್ಮಲ್ಲಿ ಅಳವಡುತ್ತದೆ. ಇದನ್ನು ಚಂದ ತಿಳ್ಕೋಬೇಕು. ಬಾರದು ಬಪ್ಪುದು ತಪ್ಪುದು ಅಂತ ಹೇಳಿ ತಿಳ್ಕೊಂಡು ಏನ್ ಬರ್ಬೇಕದು ಬಂದೇ ಬರ್ತದ, ನಾವ್ ಯಾಕೆ ಹಪಾಪಿಗೊಳ್ಬೇಕು ಅಂತೇಳಿ ಇದ್ದುದ್ರ ಸಂತೃಪ್ತವಾಗಿರುವಂತ ಜೀವನ ಕಲೆ ಕಲಿತೀವಿ. ನಮ್ಮ ಮಗ್ಗುಲಲ್ಲಿಯೇ ಕುಳಿತು ಒಬ್ಬ ಮಾಂಸ ಉಣ್ಣುತ್ತಿರಲಿ, ಅವನ ಮಾಂಸಕ್ಕಾಗಿ ನಾವು ಆಶಿಸುತ್ತೇವೆಯೇ? ಇಲ್ಲ. ಹಾಗೆಯೇ ನಮ್ಮ ಮಿತ್ರರು ನೆರೆಯವರು ಲಕ್ಷ ಉಪಭೋಗ ವಸ್ತುಗಳನ್ನು ಗಳಿಸಲಿ, ನಾವು ಮಾತ್ರ ಅವು ನಮಗೇನು ಸಂಬಂಧ, ನಮ್ಮ ಎಡೆಯೇ ನಮಗೆ ಇಷ್ಟ, ನಮ್ದು ಎಡಿ ಒಳಗೆ ಏನದ ಅದೇ ನಮಗಿಷ್ಟ, ಇನ್ನೊಬ್ಬರು ತಗೊಂಡು ನಮ್ಗೆ ಎದಕ್ ಬೇಕು ಅಂತೇಳಿ ಸಂತಸ ಭಾವದಿಂದ ಬಾಳುತ್ತೇವೆ. ಇದೇ ಸುಖಕ್ಕೆ ಯೋಗ್ಯ ಮಾರ್ಗ. ಇನ್ನೊಬ್ಬರದು ನೋಡಿ ನಾವು ಅದರಂಗೆ ಮಾಡ್ಬೇಕಂತ ಹೋಗ್ತೀವಲ್ಲ, ಇದೇ ಮಾಡೋದು ದಾರಿ ತಪ್ಪಿಸ್ತದ. ಹಂಗ ಮಾಡಬಾರ್ದು, ನಮ್ಮ ಸಂತೋಷಕ್ಕ ಧಕ್ಕೆ ಆಗ್ತದ. ಅರ್ಜುನ ಕೃಷ್ಣಗೆ ಕೇಳ್ತಾನ, ಎಷ್ಟು ಜಗತ್ತಿನೊಳಗ ಜನ ಅದಾರ, ಎಲ್ಲರೂ ಚಲೋ ಅನುಕೂಲದಾಗೆ ಅದಾರ, ಎಲ್ಲರದು ಕೈಕಾಲು ಗಟ್ಟಿ ಅದಾವ, ಕಣ್ಣು ಕಾಣ್ತಾವ, ತಲೆ ಬುದ್ಧಿ ಆದ, ಕಿವಿ ಕೇಳಿಸ್ತಾವ, ದುಡಿಲಕ್ ಶಕ್ತಿ ಆದ, ಮನ್ಯಾಗ ಹೆಂಡ್ರು ಮಕ್ಕಳು ಎಲ್ಲ ಸಂಸಾರ ಅದ, ಎಷ್ಟು ಬೇಕಷ್ಟು ಖರ್ಚಿಗೆ ಸಫಿಶಿಯೆಂಟ್ ರೊಕ್ಕ ರೂಪಾಯಿ ಎಲ್ಲ ಅದ. ಆದ್ರೂ ಈ ಜನ ಬೇಡದು ಅಳೋದು ಬಿಡಂಗಿಲ್ಲಲ್ಲ, ಇವ್ರು ಯಾಕೆ ದುಃಖಿಗಳದಾರ ಜಗತ್ತಿನೊಳಗ, ಈ ಜೀವಿಗಳು ಯಾಕೆ ದುಃಖಿಗಳದಾರ ಅಂತ ಕೇಳ್ತಾನ ಅರ್ಜುನ. ಗೊತ್ತದ ಇದು ಯಾಕಂತ? ಜಗತ್ತಿನೊಳಗಿನ ಜೀವಿಗಳು ಯಾಕೆ ದುಃಖಿಗಳು ಇದ್ದಾರೆ, ಯಾಕೆ ದುಃಖ ಪಡುತ್ತಾರೆ ಅಂತ ಕೇಳಿದ ಪ್ರಶ್ನೆಗೆ ಉತ್ತರ ಗೊತ್ತದ ಯಾರಿಗಾರೆ? ಈ ಜಗತ್ ಸತ್ಯ, ನಾವಿರೋದು ಸತ್ಯ ತಿಳ್ಕೊಂಡ. ಕೃಷ್ಣ ಏನ್ ಹೇಳ್ತಾನ, ಎಲ್ಲರೂ ಸುಖಿಗಳೇ ಅದರ, ಯಾರಿಗೂ ದುಃಖ ಅನ್ನೋದು ಇಲ್ಲೇ ಇಲ್ಲ, ಎಲ್ಲರೂ ಸುಖಿಗಳೇ ಅದಾರ, ಎಲ್ಲರೂ ಆರಾಮೇ ಅದಾರ. ಆದ್ರೆ ಅವ್ರು ಅಳುತ್ತಾರೆ ಯಾಕ ಅಂತಂದ್ರೆ, ಒಬ್ಬರು ನೋಡಿ ಇನ್ನೊಬ್ರು ಅಳ್ತಾರಂತ, ಅವ್ರ ಬಲ್ಲಿ ಇದ್ದದ್ದು ನನ್ನ ಬಲ್ಲಿ ಇಲ್ಲಲ್ಲ ಅಂತ ಅಳ್ತಾರಂತ. ದುಃಖಕ್ಕೆ ಕಾರಣ ಇದು. ಆಸೆಯೇ ದುಃಖಕ್ಕೆ ಮೂಲ ಅಂತ ಬುದ್ಧ ಹೇಳನಲ್ಲ, ಅದೇ ರೀತಿ ಇದು ಕಂಪ್ಯಾರಿಸನ್. ಒಬ್ರಿಗೊಬ್ರು ಕಂಪೇರ್ ಮಾಡ್ಕೊಂಡು ಅಳ್ತಾರಂತ, ಅವ್ರ ಬಲ್ಲಿ ಇದ್ದದ್ದು ನಮ್ಮ ಬಲ್ಲಿ ಇಲ್ಲ ಅಂತ. ಕಂಪ್ಯಾರಿಸನ್ ಇದೆ ಪಾಯ್ಸನ್. ಯಾರ ಜೊತೆಗಾದ್ರೂ ನಾವು ಕಂಪೇರ್ ಮಾಡ್ಲಕತ್ತೇವ ಅಂತಂದ್ರ ನಾವು ವಿಷ ಕುಡಿಲಕತ್ತೀವಿ ಅಂತ ತಿಳ್ಕೋಬೇಕು. ಅವ್ರ ಭೋಗ ಅವ್ರ ಜೊತೆಗೆ, ನಮ್ಮ ಭೋಗ ನಮ್ಮ ಜೊತೆಗೆ. ಅದು ಒಂದು ಹುಚ್ಚುತನ, ಇನ್ನೊಬ್ಬರು ನೋಡಿ ನಾವು ಹಂಗೆ ಮಾಡ್ಬೇಕನ್ನೋದು. ಕಂಪ್ಯಾರಿಸನ್, ಎಕ್ಸ್ಪೆಕ್ಟೇಷನ್, ಮತ್ತಿನ್ನ ಒಂದದ. ಒಟ್ಟ 3 ಐಟಮ್ ಅದಾವ. ಆ 3 ಐಟಮ್ಗಳು ಪಾಯ್ಸನ್ಗಳೇ ಇವು. ಇನ್ನೊಬ್ಬರ್ಲಿಂತ ಏನಾರ ಅಪೇಕ್ಷೆ ಮಾಡೋದು ಎಕ್ಸ್ಪೆಕ್ಟೇಷನ್, ಇನ್ನೊಬ್ಬರ ಜೊತೆಗೆ ನಮ್ಮನ್ನ ಹೋಲಿಸಿಕೊಳ್ಳೋದು ಕಂಪ್ಯಾರಿಸನ್, ಇನ್ನ ಒಂದು ಏನದ ನೆನಪು ಬಂದಾಗ ಹೇಳ್ತೀನಿ. ಇವೆಲ್ಲ ಏನದವ, ವಿಷ ಕುಡಿದ್ರೆ ಬದುಕಬಹುದು, ಆದ್ರೆ ಇವು ತಲೆಗೆ ಹಾಕೊಂಡೇವ ಅಂತಂದ್ರೆ ಬದುಕು ಬಹಳ ಕಷ್ಟ ಆಗಿಬಿಡ್ತದೆ. ಅದಕ್ಕೆ ನಾವು ಇದ್ದುದ್ರೊಳಗೆ ಸಂತಸದಿಂದ ಇರುವಂತ ಬುದ್ಧಿ ಕಲಿಬೇಕು. ಇದೇ ಸುಖಕ್ಕೆ ಯೋಗ್ಯ ಮಾರ್ಗ. ಇದರ ಅರ್ಥ ನಾವು ಕಾರ್ಯ ಮಾಡದೆ
ದೈವ ಪ್ರತೀಕ್ಷೆ ಮಾಡಬೇಕಂತಲ್ಲ. ಇದರ ಅರ್ಥ ನಾವು ಏನು ಮಾಡ್ಲಾರ್ದೆ ಬಪ್ಪುದು ತಪ್ಪದು ಅಂತೇಳಿ ಅಂದ್ರೆ ಏನು ಮಾಡ್ಲಾರ್ದೆ ಸುಮ್ಮ ಹಂಗೆ ಕುಂದಿರ್ಬೇಕು, ಅದು ತಾನೇ ಬರ್ತದ ಅಂತೇಳಿ ಅದರ ಅರ್ಥ ಅಲ್ಲದು. ಮನಸಾರೆ ದುಡಿಯಬೇಕು. ಯಾವಾಗ ಬರ್ತದ ಅಂತಂದ್ರೆ ಬಪ್ಪುದು ತಪ್ಪುದು ಅಂದ್ರೆ ನೀವು ದುಡಿದಾಗ ಅದು ಬರುತ್ತದೆ, ದುಡಿದಾಗ ಬರ್ತದದು, ದುಡಿಲಾರದೆ ಬರಂಗಿಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕಾಗ್ತದ? ದುಡಿಬೇಕಾಗ್ತದೆ. ಮನಸಾರೆ ದುಡಿಯಬೇಕು. ಆ ದುಡಿತದಿಂದ ಸಹಜವಾಗಿ ದೊರೆತಿದರಲ್ಲಿ ಸಂತುಷ್ಟನಾಗಬೇಕು. ಬಾರದು ಬಪ್ಪುದು ಅಂತಂದ್ರೆ, ಬಪ್ಪುದು ತಪ್ಪುದು ಅಂತಂದ್ರೆ ನಮಗೆ ಏನ್ ಬರ್ಬೇಕು ಅದು ಬಂದೇ ಬರ್ತದೆ ಅಂತೇಳಿ ಸುಮ್ಮ ಹಂಗೆ ಕೂತ್ರೆ ಹೆಂಗ್ ಬರ್ತದೆ? ಈಗ ಒಂದು ಮೊಬೈಲ್ ಕಾಲ್ ನಿಮಗೆ ಬರೋದಿತ್ತಂದ್ರೆ ತಾನೇ ಹೆಂಗ್ ಬರ್ತದ? ನೀವು ಬಟನ್ ಒತ್ತಬೇಕು, ಅವ್ರ ಸಂಗಟ ಕಾಂಟ್ಯಾಕ್ಟ್ ಮಾಡ್ಬೇಕು, ಎನ್ಕ್ವೈರಿ ಮಾಡ್ಬೇಕು, ಆ ವಿಷಯಕ್ಕೆ ನೀವು ಪೀಠಿಕೆ ಹಾಕ್ಬೇಕು, ಅವಾಗ ಬರ್ತದೆ. ನಿಮ್ದು ಒಂದು ಪ್ರಯತ್ನ ಅಂತ ಇರ್ತದೆ, ಪ್ರಯತ್ನ ಪಟ್ಟರು ಬರ್ತದೆ. ಪ್ರಯತ್ನ ಮಾಡಲಿಲ್ಲ ಅಂತಂದ್ರೆ ಬಪ್ಪುದು ತಪ್ಪೋಗ್ಬಿಡ್ತದೆ. ಪ್ರಾರಬ್ಧ ಪ್ರಯತ್ನ ಎರಡು ಕೂಡಬೇಕು. ಯಾವುದೇ ಒಂದು ಕೆಲಸ ಬೇಕಾದ್ರೆ ಆ ದುಡಿತದಿಂದ ಸಹಜವಾಗಿ ದೊರೆತಿದರಲ್ಲಿ ಸಂತುಷ್ಟನಾಗಿರಬೇಕು ಅಷ್ಟೇ. ಆನಂದವು ಬಾಹ್ಯ ವಸ್ತುಗಳನ್ನು ಅವಲಂಬಿಸಿಲ್ಲ. ಸಿರಿವಂತರು ಸಾಕಷ್ಟು ಹಣ ಗಳಿಸುತ್ತಾರೆ, ಹೆಂಡತಿ ಮಕ್ಕಳೊಂದಿಗೆ ದೇಶ ವಿದೇಶ ವಿಹರಿಸುತ್ತಾರೆ, ಮನ ಬಯಸಿದ ವಸ್ತುಗಳನ್ನ ಅದೇ ಕ್ಷಣ ಪಡೆಯುತ್ತಾರೆ, ದುಡ್ಡು ಕೊಡ್ತಾರ, ಆನ್ಲೈನ್ ಖರೀದಿ ಮಾಡ್ತಾರ. ಆದರೆ ಎಲ್ಲಿದೆ ಅವರಿಗೆ ಸುಖ? ಶ್ರೀಮಂತರು ಎಷ್ಟಿದ್ರು ಸಹಿತ ಸುಖ ಎಲ್ಲದವರಿಗೆ? ಶ್ರೀಮಂತಿಕೆ ಇರ್ಬೋದು, ಸುಖ ಅದಂತ ಗ್ಯಾರಂಟಿ ಇಲ್ಲ. ಸುಖದ ಮೂಲ ವಸ್ತು ಮನಸ್ಸು. ಮನಸ್ಸು ಅವಿಚಲವು ಶಾಂತವು ಆಗಿದ್ದರೆ ಅಲ್ಲಿ ಅಳಿಯದ ಸುಖ ಅವತರಿಸುತ್ತದೆ. ಅದಕ್ಕೆಂದೇ ನಮಗೆಂತ ಕಷ್ಟ ಕಾಲ ಬರಲಿ ನಗು ನಗುತ್ತಾ ಜೀವನ ನಡೆಸಬೇಕು. ಮನಸ್ಸೇನಾಗಬೇಕು? ಇನ್ನೊಬ್ಬರ ನೋಡಿ ಚಂಚಲಾಗಬಾರ್ದು, ಶಾಂತವಾಗಿರಬೇಕು. ಹಾಗಿದ್ರೆ ಏನಾಗ್ತದ? ಅಲ್ಲಿ ಸುಖದ ಅವತಾರ ಆಗ್ತದ. ಮೇಲಿಂದ ಸುಖ ಬರ್ಲಿಕ್ಕೆ ತಯಾರದ ಅವತರಿಸಿ, ಆದರೆ ನಮ್ಮ ಮನಸ್ಸು ಚಂಚಲ ಅಶಾಂತ ಇದ್ದುದಕ್ಕೆ ಅದು ಹೋಗ್ಲಿಕ್ಕತ್ತದ. ಅದಕ್ಕೆಂದೇ ನಮಗೆಂತ ಕಷ್ಟಕಾಲ ಬಂದರೂ ನಗು ನಗುತ್ತಾ ಜೀವನ ನಡೆಸಬೇಕು ಅಂತ ಈ ಒಂದು ಪಾಠದ ಸಂಕಲ್ಪ ಮಾಡಿ ನಾವು ಏನೇ ಜೀವನದಾಗ ಸುಖ ದುಃಖ ಮಾನ ಅಪಮಾನ ಕಷ್ಟ ನಷ್ಟ ಬಂದರೂ ಸಹಿತ ನಾವೇನ್ ಮಾಡಬೇಕು? ನಗು ನಗುತ್ತಾ ಅದನ್ನ ಸ್ವೀಕಾರ ಮಾಡುವಂತ ಶಕ್ತಿ ನಮ್ಮೆಲ್ಲರಿಗೂ ಬರಲಿ ಅಂತ ಹೇಳ್ತಾ ಈ ಒಂದು ಪಾಠವನ್ನ ನಿಮ್ಮ ಪಾದಕ್ಕೆ ಅರ್ಪಿಸ್ತಿದ್ದೇನೆ. ನಾಳೆಗೆ ಆಸ್ತಿಕ್ಯ ಅನ್ನೋ ವಿಷಯ ಹೇಳ್ತೀನಿ. ಇವತ್ತಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ. ಶುಭರಾತ್ರಿ. ಅಂತಃಶಿಖಾಮಣಿ ಗ್ರಂಥದಲ್ಲಿ ಬರ್ತಕ್ಕಂತಹ ವಿಷಯವನ್ನು ನಮಗೆ ಉಪದೇಶ ಮಾಡುತ್ತದೆ. ಪಾತಂಜಲಿ ಶಾಸ್ತ್ರದಲ್ಲಿ ನಿಯಮಾಂಗ ಜ್ಞಾನವನ್ನು ಹೇಳ್ತದ. ತಪವನ್ನು ಮಾಡಬೇಕು. ತಪ ಅಂತಂದ್ರೆ ಉಪವಾಸ, ದುಡಿತ, ಪ್ರಯತ್ನ ಮಾಡುವುದಕ್ಕೆ ತಪ ಅಂತ ಹೇಳ್ತಾರೆ. ಬಾರದು ಬಪ್ಪದು, ಬಪ್ಪದು ತಪ್ಪದು. ನಮ್ಮ ಪಾಲಿಗೆ ಏನು ಬಂದದ ಪಂಚಾಮೃತ ಅಂತ ಸ್ವೀಕಾರ ಮಾಡಬೇಕು. ಅದೇ ರೀತಿಯಾಗಿ ಬದುಕಬೇಕು. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಅತಿ ಆಸೆ ಗಟ್ಟಿಗಡಿಸಿತು. ದುಡಿತವೇ ದುಡ್ಡಿನ ತಾಯಿ, ಕೈ ಕೆಸರಾದರೆ ಬಾಯಿ ಮೊಸರು. ಬೇರೆಯವರ ಸುಖದಲ್ಲಿ ನಾವು ಪಾಲ್ಗಾರಾಗಿ ಆನಂದ ಪಡಬೇಕು ಅಂತಕ್ಕಂಥ ವಿಷಯವನ್ನ ನಮಗೆಲ್ಲ ಸುಂದರವಾಗಿ ತಿಳಿಸಿಕೊಟ್ಟು ಸದ್ಗುರುಗಳಿಗೆ ಅನಂತ ಅನಂತ ಭಕ್ತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತದೆ. ಯಾರು ಮಂಗಳಗೀತೆಯನ್ನ ಸಂಕ್ಷಿಪ್ತವಾಗಿ ನಡೆಸಿಕೊಡ್ಬೇಕಂತ ಕೇಳ್ಕೊಂಡು ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ
ಶರಣ ಶರಣ ಎಲ್ಲರಿಗೂ ಶರಣವು ಶರಣ ಶರಣವು ಸರ್ವಸನ್ನ ಪ್ರಪಂಚ ತಪ್ಪಾದ ಮನವಿ